ನಿಮ್ಮ ಕನಸು ಕೇವಲ ಮಾತಾಗದಿರಲಿ. ಏನ್ ನಮ್ಮ ಕನಸಿದೆ ಅದು ಕೇವಲ ಮಾತಾಗದಿರಲಿ, ಕೃತಿ ಆಗ್ಲಿ ಅಂತಕ್ಕಂಥದ್ದು. ಅಂದ್ರೆ ಅದು ನನಸಾಗ್ಲಿ, ಕೃತಿ ಆಗ್ಲಿ. ಮಾತಿಗಿಂತ ಕೃತಿ ಲೇಸು ಅನ್ನುವಂಥ ಗಾದೆಯನ್ನು ನಾವು ಕೇಳ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಹಾಗಾಗಿ ಅದನ್ನ ನಾವು ಪಾಲನೆ ಮಾಡ್ತಿಲ್ಲ, ಯಾಕಂದ್ರೆ ಇವಾಗ ಬರೀ ಮಾತಲ್ಲೇ ತೊಡಗಿದ್ದೇವೆ. ಅದು ಕೃತಿ ಆಗೋದು ಯಾವಾಗ ಆಗಿದ್ರೆ ನಿಮ್ಮ ಕೆಲವೊಂದು ಗೊಂದಲಗಳನ್ನ ಬಗೆಹರಿಸಿ ನಿಮ್ಮನ್ನ ಓದಿನ ನಿಟ್ಟಿನಲ್ಲಿ ಸಾಗಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸುಖ ವಿಚಾರವಾಗಿದ್ದಾವೆ. ಒಂದು ನಮ್ಮ ನೇಮಕಾತಿ, ನಾವೇನು GPS ಸೆಲೆಕ್ಟ್ ಆಗಲ್ಲ, ನಮ್ಮ ನೇಮಕಾತಿಯಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಿಸಿದ್ವು. ನಾವು ಆ ಕಥೆ ಬೇಡ ಹೇಳೋದು. ಸೊ ಹಲವಾರು ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನೀವು ಶಿಕ್ಷಕರ ನೇಮಕಾತಿ ಆಗುವ ಮೊದಲು ಮತ್ತೊಂದು TET ಆಗ್ತದ, ವರ್ಷದಲ್ಲಿ 2 TET ಅಂತ ಯಾವುದಾ, ನೇಮಕಾತಿ ಆಗೋದಂತೂ ಪಕ್ಕ ಆಗಿದ್ರೆ ಯಾವಾಗ ಆಗ್ತದೆ? ಕಲ್ಯಾಣ ಕರ್ನಾಟಕ ಅಷ್ಟೇನಾ ಸರ್ ಆಗೋದು? ನಾನ್ ಕಲ್ಯಾಣ ಕರ್ನಾಟಕ ಆಗಲ್ವಾ ನೇಮಕಾತಿ? ಹಾಗಿದ್ರೆ ಈ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡ್ತಾರಲ್ಲ, ಆ ಬ್ಯಾಕಪ್ ಸ್ಕೋರ್ ನ ಕಥೆ ಏನಾಯ್ತು? ಒಳ ಮೀಸಲಾತಿಯ ವಿಧೇಯಕ ವಾಪಸ್ ಬಂತಂತೆ ಸರ್. HSTR ಗೆ PG ಬೇಕಾ ಸರ್? ಕಡ್ಡಾಯನಾ TET ಕೂಡ? PU ಕಾಲೇಜ್ ನೇಮಕಾತಿ ಕೂಡ ಆಗ್ತದಂತೆ, ಹೌದಾ ಸರ್? ಹಾಗಿದ್ರೆ ಯಾವಾಗ ಆಗುತ್ತೆ ಸರ್? ಇಂಥದೇ ಆಗಿರ್ತಕ್ಕಂಥ ಹಲವಾರು ಗೊಂದಲಗಳನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ನೋಡ್ರಿ, ನಾವು ಈಗ ಏನಾದ್ರು ನೇಮಕಾತಿ ಆದ್ರೆ ಎಲಿಜಿಬಲ್ ಇದೀವ, ಆರ್ಡರ್ ಇದೀವ ಬರೆಯೋದಕ್ಕೆ, ಅಷ್ಟು ನಾವು ಪ್ರಬುದ್ಧರಾಗಿದ್ದೀವ ಓದಿನಲ್ಲಿ ಅನ್ನುವಂಥದ್ದನ್ನ ನಾವು ಗಮನ ಹರಿಸಬೇಕು. ಯಾಕಂದ್ರೆ ನೇಮಕಾತಿ ಅಧಿಸೂಚನೆ ಹೊರಬಿದ್ದು ನಾವು 4 ತಿಂಗಳು ಅವಕಾಶ ಸಿಗುತ್ತೆ ಅಂತ ನೀವು ಕನಸಿನ ಮಾತನ್ನ ಮರ್ತ್ಬಿಡ್ರಿ. ಇವಾಗ ಕರ್ನಾಟಕದ ಶಿಕ್ಷಕ ಮನಸ್ಸುಗಳಿಗೆ ನಮಸ್ಕಾರಗಳು. ನಾನು ರಾಜು ಕೊರ್ಲಾಳಿ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು ಯಾರಿಗೆ ಅಂದರೆ, TET ಪರೀಕ್ಷೆಯನ್ನು ತೇರ್ಗಡೆಯಾಗಿ ಯಾರೆಲ್ಲ ಶಿಕ್ಷಕ ಹುದ್ದೆಗೆ ನಾವು ಓದ್ತಾ ಇದ್ದೇವೆ, ಶಿಕ್ಷಕರಾಗಬೇಕು ಅನ್ನುವಂಥ ದೃಢವಾದ ಕನಸನ್ನು ಕಟ್ಕೊಂಡು ನಾವು ಅಭ್ಯಾಸದಲ್ಲಿ ತೊಡಗಿದ್ದೇವೆ, ಅಂಥವರಿಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ತರಗತಿ ಇವತ್ತಿನ ಆಗಲಿದೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಇದರ ಸದುಪಯೋಗ ಆಗಲಿದೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಯಾವ ವಿಷಯದವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ಪ್ರೆಸೆಂಟ್ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇವೆ. ಯೂಟ್ಯೂಬಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೇವೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹಲವಾರು ಗೊಂದಲಗಳು ನಮ್ಮ ಎದುರುಗಡೆ ಇವೆ. ಅಂಥ ಗೊಂದಲಗಳಿಗೆ ಪರಿಹಾರವನ್ನು ನೀಡಿ ಇವತ್ತು ನಿಮ್ಮನ್ನ ಒಂದು ನಿರ್ದಿಷ್ಟ ಪಥದಲ್ಲಿ, ಆ ಓದಿನ ಪಥದಲ್ಲಿ ಸಾಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದು ಸುಂದರವಾಗಿರ್ತಕ್ಕಂಥ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಲಿದ್ದೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಇವತ್ತು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಥವಾ ವೀಕ್ಷಣೆ ಮಾಡಿದಾಗಿಯೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ. ಯಾಕಂದ್ರೆ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಿಸಿರುವ ಹಾಗೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಂಪನ್ಮೂಲ ವಿಡಿಯೋಗಳನ್ನ ನಿಮಗೆ ಕೊಡ್ತಾ ಹೋಗ್ತೇವೆ. ಅದರ ಸದುಪಯೋಗವನ್ನ ನೀವು ಪಡೆದುಕೊಳ್ಬಹುದಾಗಿದೆ. ಸರಿ, ಇವತ್ತಿನ ವಿಡಿಯೋನ ನಾವು ನೋಡ್ತಾ ಬರೋಣ. ಬಹಳ ಮುಖ್ಯವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನ್ ಪಡೆದುಕೊಳ್ಳಲಿದ್ದೀರಿ ಅಂದ್ರೆ, ಇಲ್ಲಿ TET ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR, PU ಕಾಲೇಜ್ ಲೆಕ್ಚರ್, ಈ ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ನಾನೊಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಂದ್ರೆ, ನಿಮ್ಮ ಕನಸು ಕೇವಲ ಮಾತಾಗದಿರಲಿ. ಏನ್ ನಮ್ಮ ಕನಸಿದೆ ಅದು ಕೇವಲ ಮಾತಾಗದಿರಲಿ, ಕೃತಿ ಆಗ್ಲಿ ಅಂತಕ್ಕಂಥದ್ದು. ಅಂದ್ರೆ ಅದು ನನಸಾಗ್ಲಿ, ಕೃತಿ ಆಗ್ಲಿ. ಮಾತಿಗಿಂತ ಕೃತಿ ಲೇಸು ಅನ್ನುವಂಥ ಗಾದೆಯನ್ನ ನಾವು ಕೇಳ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಹಾಗಾಗಿ ಅದನ್ನ ನಾವು ಪಾಲನೆ ಮಾಡ್ತಿಲ್ಲ, ಯಾಕಂದ್ರೆ ಇವಾಗ ಬರೀ ಮಾತಲ್ಲೇ ತೊಡಗಿದ್ದೇವೆ. ಅದು ಕೃತಿ ಆಗೋದು ಯಾವಾಗ ಆಗಿದ್ರೆ, ಯಾವಾಗ ಕೃತಿ ಆಗ್ತದೆ? ಅದು ಕೃತಿ ಆದಾಗ ನಮ್ಮ ಕನಸು ನನಸಾಗೋದು, ಅಲ್ಲಿವರೆಗೂ ಅದು ಕನಸು ಕನಸಾಗಿಯೇ ಉಳಿತದ ಅನ್ನುವಂಥ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ನಮ್ಮ APJ ಅಬ್ದುಲ್ ಕಲಾಂ ರವರ ಒಂದು ಮಾತನ್ನ ನೆನೆಯೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂತಂದ್ರೆ, ನಾವು ಕಾಣುವಂತ ಕನಸು ಮಲಗದಾಗೇನು ಕಾಣ್ತೀವಲ್ಲ, ಅದು ಕನಸಲ್ಲ ನಮ್ದು. ಯಾವ ಕನಸು ನಮ್ಮನ್ನ ಮಲಗಲು ಬಿಡೋದಿಲ್ವೋ, ಪದೇ ಪದೇ ನಮ್ಮನ್ನ ಎಚ್ಚರಗೊಳಿಸ್ತದೆಯೋ, ಅದು ನಿಜವಾದ ಕನಸು ನಮ್ದು. ಹಾಗಾಗಿ ನಮ್ಮ ಶಿಕ್ಷಕರಾಗ್ತೀವಿ ಅನ್ನುವಂಥ ಕನಸೇನಿದೆ ಅಲ್ಲ, ಅದನ್ನು ನಮಗೆ ಮಲಗೋದಿಕ್ಕೆ ಬಿಡಬಾರ್ದು, ಅದು ಬಡದು ಎಬ್ಬಿಸ್ಬೇಕು. ಸೊ ಆ ಒಂದು ಸುಂದರವಾದ ಮಾತನ್ನ ನೆನೆಯುತ್ತಾ ಇವತ್ತಿನ ಒಂದು ಈ ಸೆಷನ್ ಅಲ್ಲಿ ನಿಮ್ಮ ಕೆಲವೊಂದು ಗೊಂದಲಗಳನ್ನ ಬಗೆಹರಿಸಿ ನಿಮ್ಮನ್ನ ಓದಿನ ನಿಟ್ಟಿನಲ್ಲಿ ಸಾಗಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅನ್ನುವಂಥ ಒಂದು ಪ್ರೀತಿಯ ಕೋರಿಕೆ ಅಷ್ಟೇ. ಸೊ ಸ್ಕಿಪ್ ಮಾಡಿದ್ರೆ ನನಗೇನು ಲಾಸ್ ಆಗಲ್ಲ. ಇಲ್ಲಿ ಎಲ್ಲಾ ಗೊಂದಲಗಳನ್ನ ಬಿಟ್ಟು ಓದೋದ್ರ ಕಡೆ ನಿಮ್ಮ ಗಮನವನ್ನ ಹರಿಸೋದು ಬಹಳ ಮುಖ್ಯ ಆಗಿದೆ. ಯಾವೆಲ್ಲ ಗೊಂದಲಗಳು ನಿಮ್ಮ ತಲೆಯಲ್ಲಿವೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತೀರಿ. ಈಗ ನೀವು ನೋಡಿಲಿ, ದಿನ ಮೊಬೈಲ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಮತ್ತೊಂದು TET, ವರ್ಷಕ್ಕೆ 2 ಬಾರಿ TET, ನೇಮಕಾತಿ ಆಗೋದು ಯಾವಾಗ? ಬರೀ ಕಲ್ಯಾಣ ಕರ್ನಾಟಕನ? ನಾನ್ ಕಲ್ಯಾಣ ಕರ್ನಾಟಕ ಇಲ್ವಾ? ಬರೀ ಇಂಥದನ್ನೇ ನೋಡ್ತಾ ಇದ್ದೀವಿ. ನೀವು ಗಮನ ಹರಿಸಿ, ಬರೀ ನೆಗೆಟಿವ್ ಆಗಿರ್ತಕ್ಕಂಥದ್ದನ್ನೇ ನಾವು ನೋಡ್ತಾ ಇದ್ದೀವಿ ಬಿಟ್ರೆ ಪಾಸಿಟಿವ್ ನೋಡ್ತಾ ಇಲ್ಲ. ನಿಮ್ಮನ್ನ ನೀವೇ ಓರೆ ಹಚ್ಕೊಂಡು ನೋಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನೀವು ಶಿಕ್ಷಕರ ನೇಮಕಾತಿ ಆಗುವ ಮೊದಲು ಮತ್ತೊಂದು TET ಆಗ್ತದಾ, ವರ್ಷದಲ್ಲಿ 2 TET ಅಂತೆ ಹೌದಾ,
ನೇಮಕಾತಿ ಆಗೋ ನಂತರ ಪಕ್ಕ ಆಗಿದ್ರೆ ಯಾವಾಗ ಆಗ್ತದೆ? ಕಲ್ಯಾಣ ಕರ್ನಾಟಕ ಅಷ್ಟೇನಾ ಸರ್ ಆಗೋದು? ನಾನ್ ಕಲ್ಯಾಣ ಕರ್ನಾಟಕ ಆಗಲ್ವಾ ನೇಮಕಾತಿ? ಹಾಗಿದ್ರೆ ಈ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡ್ತಾರಲ್ಲ, ಆ ಬ್ಯಾಕಪ್ ಸ್ಕೋರ್ ನ ಕತೆ ಏನಾಯ್ತು? ಒಳ ಮೀಸಲಾತಿಯ ವಿಧೇಯಕ ವಾಪಸ್ ಬಂತಂತೆ ಸರ್. HSTR ಗೆ PG ಬೇಕಾ ಸರ್? ಕಡ್ಡಾಯನಾ TET ಕೂಡ? PU ಕಾಲೇಜ್ ನೇಮಕಾತಿ ಕೂಡ ಆಗ್ತದಂತೆ, ಹೌದಾ ಸರ್? ಹಾಗಿದ್ರೆ ಯಾವಾಗ ಆಗುತ್ತೆ ಸರ್? ಇಂಥದೇ ಆಗಿರ್ತಕ್ಕಂಥ ಹಲವಾರು ಗೊಂದಲಗಳನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಿಟ್ಟಿದೀವಿ ನಾವು. ನೋಡ್ರಿ, ಬರೀ ಪ್ರಶ್ನೆಗಳೇ ಇವೆ ಬಿಟ್ರೆ ಉತ್ತರಗಳನ್ನ ಕಂಡುಕೊಳ್ಳುವತ್ರ ನಮ್ಮ ಚಿತ್ತವನ್ನ ನಾವು ಹರಿಸ್ತಾ ಇಲ್ಲ. ಇವುಗಳಿಗೆ ಎಲ್ಲವಕ್ಕೂ ಉತ್ತರ ಏನು ಅಂದ್ರೆ ನಾವು ಓದಬೇಕಷ್ಟೇ, ಓದೋದ್ರ ಕಡೆ ಗಮನ ಹರಿಸ್ಬೇಕು. ಹಾಗಿದ್ರೆ ನಾನು ಇವತ್ತಿನ ಈ ತರಗತಿಯಲ್ಲಿ ಒಂದೊಂದಾಗಿನೇ ಇವುಗಳನ್ನ ನಾನು ನಿಮಗೆ ಪರಿಹರಿಸ್ತಾ ಬರ್ತೇನೆ ಅನ್ನುವಂಥದ್ದು. ಓಕೆ, ಈಗ ಮೊದಲನೇದು ಮಾತಾಡ್ತೀನಿ ನಾನು. ಸರ್, ಶಿಕ್ಷಕರ ನೇಮಕಾತಿ ಆಗ್ತದಲ್ಲ, ಅದಕ್ಕೂ ಮೊದಲೇ ಮತ್ತೊಂದು TET ಆಗ್ತದೆ ಅಂತ ಸರ್ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರಿಸೋದು ಆದ್ರೆ, ಶಿಕ್ಷಕರ ನೇಮಕಾತಿ 2026ರಲ್ಲಿ ಡೆಫಿನೆಟ್ಲಿ 100% ಆಗ್ತದೆ. ಯಾಕಂದ್ರೆ ಈಗಾಗಲೇ ಈ ಇಲಾಖೆ ಬಹಳ ತುರ್ತಾಗಿ ಅದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ಗಳು ಕಂಪ್ಲೀಟ್ ಇವೆ. ಏನು ನಮ್ಮ ನೇಮಕಾತಿಗೆ ಕೆಲವೊಂದು ಅಡೆತಡೆಗಳಿವೆ, ಅಂದ್ರೆ ಕೋರ್ಟ್ನ ಅಡೆತಡೆಗಳಿವೆ, ಅನೇಕ ವಿಚಾರವಾಗಿದ್ದಾವೆ. ಒಂದು, ನಮ್ಮ ನೇಮಕಾತಿ, ನಾವೇನು GPS ಸೆಲೆಕ್ಟ್ ಆದ್ವಲ್ಲ, ನಮ್ಮ ನೇಮಕಾತಿಯಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಿಸಿದ್ವು. ನಾವು ಆ ಕತೆ ಬೇಡ ಈಗ ಹೇಳೋದು. ಸೊ ಹಲವಾರು ಸರಿ ಆ ಕೋರ್ಟ್ ಅನ್ನ ಮೆಟ್ಲೇರಿ ಎಲ್ಲ ಸೇರ್ಕೊಂಡ್ವಿ. ಹಾಗಾಗಿ ಆ ಕೋರ್ಟ್ ನಲ್ಲಿ ಕೆಲವೊಂದು ಅಡೆತಡೆಗಳಿವೆ. ಅವುಗಳು ಬಗೆಹರಿದ ತಕ್ಷಣವೇ 1 ವಾರದಲ್ಲಿನೇ ನೇಮಕಾತಿ ಅಧಿಸೂಚನೆ ಹೊರಬೀಳ್ತದ. ಇದು ನೆನಪಿರ್ಲಿ ನಿಮಗೆ. ಐ ಥಿಂಕ್ ಅದಕ್ಕೆ ಮಧ್ಯಂತರ ಒಂದು ರಿಲೀಫ್ ತಗೊಂತಾರೆ, ಇಂಟರ್ಮಲ್ ರಿಲೀಫ್ ಅನ್ನ ತಗೊಂಡು, ಅಂದ್ರೆ ನೀವು ಈ ಒಂದು ನಮ್ಮ ಕೋರ್ಟ್ನ ಆದೇಶಕ್ಕೆ, ಅಂತಿಮ ಆದೇಶಕ್ಕೆ, ಏನ್ ನಮ್ಮ ನ್ಯಾಯಾಲಯ ಅಂತಿಮ ಆದೇಶ ಕೊಡ್ತದೆ, ಆ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ನಾವು ಬದ್ಧರಾಗಿದ್ದು ಈ ಒಂದು ನೇಮಕಾತಿಯನ್ನ ನಡೆಸ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನ ನೋಟಿಫಿಕೇಶನ್ ನಲ್ಲಿ ಒಂದು ಲೈನ್ ಹಾಕಿ ನೇಮಕಾತಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಮಧ್ಯಂತರ ಆದೇಶ ತೆಗೆದುಕೊಂಡು ಮಾಡಬಹುದು, ಆ ಒಂದು ಅವಕಾಶ ಸರ್ಕಾರಕ್ಕಿದೆ. ಎಲ್ಲ ಒಂದ್ ಕಡೆ ಆ ಒಂದು ಕೋರ್ಟ್ನ ಅಂತಿಮ ತೀರ್ಪು ಬರದೆ ಹೋದ್ರೆ ಈ ರೀತಿಯ ಅವಕಾಶಗಳು ಸರ್ಕಾರದ ಮುಂದಿರೋದ್ರಿಂದ ಇದನ್ನು ಮಾಡುವಂತ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಅದರ ಮಧ್ಯದಲ್ಲಿನೇ TET ಮಾಡ್ತಾರ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನನಗಿದು ಸಮಂಜಸ ಅನ್ಸ್ತಾ ಇಲ್ಲ. ಯಾಕಂದ್ರೆ TET ವರ್ಷಕ್ಕೊಂದ್ಸರಿ ಮಾಡೋದಕ್ಕೇನೆ ಇವರು ಇದನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಈ TET ಆಗ್ತಕ್ಕಂಥದ್ದು ಯಾವಾಗ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಆಗ್ತದ, ಆಗಸ್ಟ್ ಸೆಪ್ಟೆಂಬರ್ ಹಿಂಗ ಅಕ್ಟೋಬರ್ಗೆ. ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ಸ್ ಇದ್ಬಿಡ್ತದ. ಹಾಗಾಗಿ ಈ ಒಂದು ಹಂತದಲ್ಲಿನೇ ಅನೇಕ ವರ್ಷದ TET ಗಳನ್ನ ನೋಡಿದಾಗ ಈ ಮತ್ತೆ ಏಪ್ರಿಲ್ ಮೇ ಅಲ್ಲಿ ಮತ್ತೊಂದು TET ಅನ್ನ ನಾವು ಕಾಣೋದು ಅಗಲಗನ್ಸ್ ಅಂತ ಹೇಳ್ತೀನಿ ನಾನು. ಹಾಗಾಗಿ ಎಲ್ಲೋ ಒಂದ್ ಕಡೆ ನೇಮಕಾತಿ ಏನಾದ್ರೂನುವೆ ಆಗ್ಲಿಲ್ಲ ನಮ್ಮ ದುರಾದೃಷ್ಟವಶಾತ್ ಅಂದ್ರೆ, ಅವಾಗ ಮುಂದಿನ ಸರಿ ಯಥಾ ಪ್ರಕಾರ ಆಗಸ್ಟ್ ನಿಯರ್ ಬೈ ಒಂದು TET ಕಾಲ್ ಆಗ್ತದೆ. ಅದ್ರೊಳಗ ನೇಮಕಾತಿ ಅಂತ ಆದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು TET ಮಾಡ್ತಾ ಅವ್ರು ಕೊಡಲ್ಲ. ಇಲಾಖೆಯ ಮುಂದಿರೋದು ಈಗ ಸದ್ಯದಲ್ಲಿ ಶಿಕ್ಷಕರ ನೇಮಕಾತಿ, ಅದನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಹಾಗಂತ ಹೇಳ್ಬಿಟ್ಟು ನಾನು ಆಗ್ಬಾರ್ದು TET ಅಂತ ನನ್ನ ಉದ್ದೇಶ ಅಲ್ಲ. ಆದ್ರೆ ತುಂಬಾ ಒಳ್ಳೇದು. ಅನೇಕರು ಒಂದೊಂದು ಅಂಕದಲ್ಲಿ ವಂಚಿತರಾದವರು ಇದ್ರಿ ಅರ್ಹತೆಯನ್ನ, ಅವ್ರಿಗೆ ಅನುಕೂಲ ಆಗುತ್ತೆ, ಇನ್ನೊಂದು ಅವಕಾಶ ಸಿಗುತ್ತೆ. ಬಟ್ ಅದಾಗಿಯೂ ಹಲವು ಶಿಕ್ಷಕ ಮನಸ್ಸುಗಳು ಈಗ ಕಾದ್ ಕೂತಿದಾವೆ ನೇಮಕಾತಿ ಆಗುತ್ತೆ ಅಂತ. ಅಂತವ್ರಿಗೆ ನೇಮಕಾತಿಯನ್ನ ಎದುರು ನೋಡ್ತಾ ಇರ್ತಾರೆ. ಸೊ ಎರಡನ್ನು ಪಕ್ಕಕ್ಕಿಟ್ಟಾಗ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಆಗೋದು ಕಡಿಮೆ ಸಾಧ್ಯತೆಗಳು ಅಂತ ನನಗನ್ಸುತ್ತೆ. ಸೊ ಅದಾದ್ಮೇಲೆ 2 ವರ್ಷದಲ್ಲಿ 2 TET ಅಂತ ನಮ್ಮ BC ನಾಗೇಶ್ ಅವರು ಇದ್ದಾಗಲೇ ಹೇಳಿದ್ರು. ಅದು ನಮ್ಮ ಕರ್ನಾಟಕದಲ್ಲಿ ಕನಸಿನ ಮಾತು, ಆಗೋದಿಲ್ಲ. ವರ್ಷಕ್ಕೆ ಒಂದು ಮಾತ್ರ ಆಗ್ತಾ ಹೋಗ್ತದ, ಇದು ನಿಮಗೆ ನೆನಪಿರ್ಲಿ. ಸೊ ಅದಾದ ನಂತರ ನೇಮಕಾತಿ ಆಗೋ ನಂತರ ಪಕ್ಕ ಸರ್, ಅದ್ರ ಯಾವಾಗ ಆಗ್ತದೆ ಅನ್ನೋದಾದ್ರೆ ನಾನು ಇವಾಗ ತಾನೇ ಹೇಳ್ದೆ, ಅದನ್ನ ವಿವರಣೆ ಕೊಡುವಾಗ ಏನಂದ್ರೆ ತುರ್ತಲ್ಲಿದೆ. ನನ್ನ ಪ್ರಕಾರ ಏಪ್ರಿಲ್ ಒಳಗಡೆನೆ ನೇಮಕಾತಿ ಅಧಿಸೂಚನೆ ಆಗುವಂತದ್ದು. ಮಾರ್ಚ್ ಏಪ್ರಿಲ್ ಅಲ್ಲಿ ಆಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ. ಹಾಗಾಗಿ ನಾವು ಆಗೋದನ್ನ ಕಾಯ್ತಾ ಕೊಡೋದಕ್ಕಿಂತ ಪಕ್ಷಿಗಳ ತರ ನಾವು ಈಗ ಏನಾದ್ರು ನೇಮಕಾತಿ ಆದ್ರೆ ಎಲಿಜಿಬಲ್ ಇದೀವ, ಅರ್ಹರಿದೀವ ಬರೆಯೋದಕ್ಕೆ, ಅಷ್ಟು ನಾವು ಪ್ರಬುದ್ಧರಾಗಿದ್ದೀವ ಓದಿನಲ್ಲಿ ಅನ್ನುವಂಥದ್ದನ್ನ ನಾವು ಗಮನ ಹರಿಸಬೇಕು. ಯಾಕಂದ್ರೆ ನೇಮಕಾತಿ ಅಧಿಸೂಚನೆ ಹೊರಬಿದ್ದು 4-5 ತಿಂಗಳು ಅವಕಾಶ ಸಿಗುತ್ತೆ ಅಂತ ನೀವು ಕನಸಿನ ಮಾತು ಅದನ್ನ ಮರ್ತು ಬಿಡ್ರಿ. ಇವಾಗಿರ್ತಕ್ಕಂಥ ಒಂದು ಪಾಸ್ ನೋಡ್ತಾ ಇದ್ರೆ ಕನಿಷ್ಠ 2 ತಿಂಗಳು ಸಿಗ್ಬೇಕಂದ್ರೆ ಬಹಳ ಆಯ್ತಿದ್ದು. ನನ್ನ ಪ್ರಕಾರ ಒಂದು 2 ತಿಂಗಳು ಅಷ್ಟೇ ಗರಿಷ್ಠ. ಇದು ನೇಮಕಾತಿ ನೋಟಿಫಿಕೇಶನ್ ಆಯ್ತು ಅಂದ್ರೆ 1-2 ತಿಂಗಳಲ್ಲೇ ಪರೀಕ್ಷಾ ದಿನಾಂಕವು ಕೂಡ ಅದರಲ್ಲೇ ಇರುತ್ತೆ. ನೇಮಕಾತಿಯಲ್ಲಿ ಏನು ನೋಟಿಫಿಕೇಶನ್ ಅಲ್ಲೇ ನೀವು ನೋಡ್ಬಿಡ್ಬೋದು ಪರೀಕ್ಷಾ ದಿನಾಂಕ. ಹಾಗಾಗಿ ಬಹಳ ಶಾರ್ಟ್ ಟೈಮ್ ಇದೆ, ನಮಗೆ ಓದೋದಕ್ಕೆ ಸಮಯ ಇಲ್ಲ. ನಾವು ಅದ್ರ ಕಡೆ ಗಮನ ಕೊಡಬೇಕಾಗಿದೆ. ಅದಕ್ಕೆ ನಮ್ಮ ನೇಮಕಾತಿ ಆಗುವಂತ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನ ನಾವು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿಲ್ಲ. ನಮ್ದು ದೃಢ ನಿರ್ಧಾರ ಇತ್ತು, ಓದು 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 ಅದು ಯಾವಾಗಾರ ಆಗ್ಲಿ ಅಂತ. ನಿಮಗೊಂದು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಾವು TET ಎಲಿಜಿಬಲ್ ಆಗಿದ್ದು 2020
2020ರಲ್ಲಿ. ಹಾಗಿದ್ರೆ 2019ರಲ್ಲಿನೇ ನಾವು TET ನೋಡ್ತಾ ಇದ್ವಿ ಎದುರು. ಅವಾಗ 20ರಲ್ಲಿ TET ಪಾಸ್ ಆದ್ವಿ. ಅವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಭರವಸೆನೇ ಇರಲಿಲ್ಲ. ಯಾಕೆ ಗೊತ್ತಾ? ಕರೋನಾ ಟೈಮ್ ಅದು. 2020 19 20 21 ಕರೋನಾನೇ ತಿಂದಾಕ್ಬಿಡ್ತಾ ಆ ವರ್ಷಗಳನ್ನ. ಅವಾಗ ನಾವು ಎಷ್ಟು ಆತ್ಮಸ್ಥೈರ್ಯ ಕಳ್ಕೊಂಡಿರ್ಬೇಡ. ಅದಾಗಿಯೂ ನಾವು ಕಳ್ಕೊಂಡಿರ್ಲಿಲ್ಲ. ಕಾರಣ ನಮಗೆ ಮುಂದೆ ನೇಮಕಾತಿ ಆಗೇ ಆಗುತ್ತೆ, ಅವಾಗ ಸೆಲೆಕ್ಟ್ ಆಗುತ್ತೆ ಅಂತಂದು ಭರವಸೆ ಇಟ್ಕೊಂಡು ನಾವು 22ರವರೆಗೂ ಕಾದು 22ರಲ್ಲಿ ಎಕ್ಸಾಮ್ ಬರೆದವರು. ಹಾಗಾಗಿ ನೀವು ಇವಾಗಿನೂ TET ಪಾಸ್ ಮಾಡ್ಕೊಂಡು ಇವಾಗ ಆಗುತ್ತೆ ಇಲ್ಲ ಅಂತ ಗೊಂದಲ ಬೇಡ. ಆಗುತ್ತೆ. 26 ಎಂಡಿಗೆ ಆಗ್ಲಿ. ನಾವು ಓದೋಣ. ಇವತ್ತಿಂದ ಪ್ರಾರಂಭ ಮಾಡಿ ಒಂದು 7-8 ತಿಂಗಳಾದ್ರೂ ಬೇಕು ಎಲ್ಲಾ ಸಿಲೆಬಸ್ ಅನ್ನ ಕ್ಲಿಯರ್ ಆಗಿ ಓದಕ್ಕೆ. ಹಾಗಾಗಿ ಅಷ್ಟು ಸಮಯಾವಕಾಶ ನಮಗೆ ಸಿಗ್ತಾ ಇದೆ ಅಂತ ಖುಷಿ ಪಟ್ಕೊಂಡು ಓದೋದು ಉತ್ತಮ ಅಂತ ಹೇಳ್ತೇನೆ. ಓಕೆ. ಹಾಗಾಗಿ ನೀವು ಏಪ್ರಿಲ್ ನೇಮಕಾತಿ ಅಧಿಸೂಚನೆ, ಮಾರ್ಚ್ ಏಪ್ರಿಲ್ ಊಹೆ ಮಾಡ್ಬೋದು. ಸೊ ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ಅಷ್ಟೇ ಆಗುತ್ತೆ ಸರ್, ನಾನ್ ಕಲ್ಯಾಣ ಕರ್ನಾಟಕ ಆಗುತ್ತಾ ಇಲ್ವಾ? ಈಗೊಂದಲ ಬೇಡ ನಿಮಗೆ. ಯಾಕಂದ್ರೆ ಅನೇಕ ಸರಿ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಕಲ್ಯಾಣ ಕರ್ನಾಟಕನೂ ಆಗುತ್ತೆ, ನಾನ್ ಕಲ್ಯಾಣ ಕರ್ನಾಟಕನೂ ಆಗುತ್ತೆ. ಏನಪ್ಪಾ ಅಂತಂದ್ರೆ ತುಂಬಾ ಸರಿ ಹೇಳುವಾಗ 18,000 ಅಂತ ಹೇಳ್ತಾ ಇದ್ರು ಅವರು. ಅದು ಹೇಗೆ ಅನ್ನೋದಾದ್ರೆ ಒಂದು ಹಂಗೆ ಡಾಟಾವನ್ನು ಇದನ್ನ ಮಾಡಿದಾಗ 5,000 ಕಲ್ಯಾಣ ಕರ್ನಾಟಕ ಆದ್ರೆ 5,000 ನಾನ್ ಕಲ್ಯಾಣ ಕರ್ನಾಟಕ ಆಗ್ತದೆ. ಇವೆರಡು ಸೇರಿ 10,000 ಪ್ರಾಥಮಿಕ ಶಿಕ್ಷಣ ಆದ್ರೆ 6,000 ಅನುದಾನಿತ ಶಾಲೆಯಲ್ಲಿ 16,000 ಆಯ್ತು. ಒಂದು 2,500 ಹೈಸ್ಕೂಲ್ ನೇಮಕಾತಿ ಕೂಡ ಆಗ್ತದೆ. ಹಾಗಾಗಿ ಇವೆಲ್ಲ ಸೇರಿದ್ರೆ 18,500 ಆಗ್ತದೆ. ಇಲ್ಲಿ ಇದೇ ಅವ್ರ ನೇಮಕಾತಿ ಹೇಳ್ತಾ ಇರೋದು 18,000 ನಿಯರ್ ಬೈ ಅಂತ ಹಿಂಗೆ. ಸೊ ಹಾಗಾಗಿ ಎಲ್ಲವೂ ಕೂಡ ನೋಟಿಫಿಕೇಶನ್ ಆಗೋದಿದೆ 2026ರಲ್ಲಿ. TET ಆಗದೆ ಇರೋರಿಗೂ ಕೂಡ ಅವಕಾಶಗಳಿವೆ HSTR ಅಲ್ಲಿ. ಅದಕ್ಕೆ ನೀವು ಗಮನ ಕೊಡಿ. ದಯವಿಟ್ಟು ಓದೋದ್ರ ಕಡೆಗೆ ಹೆಚ್ಚು ಆಸಕ್ತಿಯನ್ನ ವಹಿಸಿ ಓದ್ತಾ ಹೋಗ್ರಿ. ಸೊ ಹಾಗಾಗಿ ನೀವು ಉತ್ತಮ ಪುಸ್ತಕಗಳನ್ನ ಒಂದು ಕಲೆಕ್ಟ್ ಮಾಡ್ಕೊಳ್ಳಿ. ಉತ್ತಮ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದೋದ್ರ ಕಡೆ ಗಮನ ಕೊಡಿ. ಸೊ ಉತ್ತಮ ಪುಸ್ತಕಗಳು ಅಂದಾಗ್ಲೇನೆ ಒಂದು ನೆನಪಿ ಬಂತು. ಈ ನಮ್ಮ ಟಾಪ್ ಎಕ್ಸಾಮ್ಸ್ ವತಿಯಿಂದ PSTR, HSTR, GPSTR ಮೂರು ಒಂದು ನೇಮಕಾತಿಗೆ ಸಂಬಂಧಿಸಿದಂತ ಉತ್ತಮ ಪುಸ್ತಕಗಳು ಈಗ ಬಿಡುಗಡೆ ಆಗ್ತಾ ಇದಾವೆ. ಹಾಗಾಗಿ ಈ ಒಂದು ಉತ್ತಮ ಪುಸ್ತಕಗಳಿವು, ಇವುಗಳು ಕೂಡ ನಿಮ್ಮ ಓದಿಗೆ ಬಹಳ ಸಹಕಾರಿ ಆಗ್ತವೆ. ನಿಮ್ಮ ನೆಚ್ಚಿನ ಪುಸ್ತಕಗಳ ಪಟ್ಟಿಯಲ್ಲಿ ಇವನು ಕೂಡ ಸೇರಿಸ್ಕೊಂಡು ಓದನ್ನ ಒಂದು ಚುರುಕುಗೊಳಿಸ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾನೆ. ಅದಾದ್ಮೇಲೆ ನಾನು ಮತ್ತೆ ಮೇನ್ ಟಾಪಿಕ್ ಬಂದ್ರೆ ಬ್ಯಾಕಪ್ ಸ್ಕೋರ್ ರಿಮೂವ್ ಬಗ್ಗೆ. ಅದರ ಕತೆ ಏನಾಯ್ತು ಸರ್ ಅಂತಕ್ಕಂಥ ಪ್ರಶ್ನೆ ಕೆಲವರದು. ಬ್ಯಾಕಪ್ ಸ್ಕೋರ್ ನೋಡಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಒಂದು ನೇಮಕಾತಿಯಲ್ಲಿ GPSTR ಅಲ್ಲಿ ಏನ್ ಮಾಡಿದ್ರು, 2017 ಮತ್ತು 19 ನೇಮಕಾತಿಗಿಂತ ಭಿನ್ನವಾಗಿ ನಮ್ಮ 22ರ ನೇಮಕಾತಿಯಲ್ಲಿ ಮಾಡಿದ್ರು. ಈಗ ಅದನ್ನು ಕೂಡ ರಿಮೂವ್ ಮಾಡಬೇಕು ಅನ್ನುವಂತ ಹೋರಾಟಗಳು ಶಿಕ್ಷಣ ಸಚಿವರಿಗೂ ಮತ್ತು CSSL ಮಟ್ಟ ಹೋಗಿದೆ. ಆದ್ರೆ ಸಂಪೂರ್ಣವಾಗಿ ಅದನ್ನ ತೆಗೆದು ಹಾಕುವಂತ ನಿರ್ಧಾರ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲಾಖೆ ಕಡೆಯಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಹಾಗಾಗಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದರ ಬಿಟ್ರೆ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಹೋಗಲ್ಲ. ಇದು ಹೆಚ್ಚು ಕಡಿಮೆ ಏನಂದ್ರೆ ಜಾಸ್ತಿ ವೇರಿಯೇಷನ್ ಆಗಲ್ಲ. ಇದು ಇದ್ರೆ 20%, ಜಾಸ್ತಿ ಅಂದ್ರೆ ಕಡಿಮೆ ಅಂದ್ರೆ ಒಂದು 10% ಆಗ್ತಾವ ಎಲ್ಲವೂ. ಅದಾದ್ಮೇಲೆ ಅಷ್ಟಕ್ಕೆ ನೀವೆಲ್ಲ ತಲೆ ಕಟ್ಸ್ಕೊಂಡು ಕೊಡುವಂತ ಅಗತ್ಯ ಇಲ್ಲ. ಇಲ್ಲಿ ಬ್ಯಾಕಪ್ ಸ್ಕೋರ್ಗೆ ಏನು ಅಷ್ಟು ಮಹತ್ವ ಇಲ್ಲ. ಈಗಾಗಲೇ ನಾವು ಬರ್ದಾಗ್ಲೇನೆ GPTಯಲ್ಲಿ 50% CET ಇತ್ತು. ಈಗ ಮಾಡಿದ್ರೆ ಒಂದು 60-70% ವರೆಗೂ CET ಮಾಡ್ಬೋದು, 30% ಬ್ಯಾಕಪ್ ಸ್ಕೋರ್ ಇಡಬಹುದು ಸಾಧ್ಯತೆ ಇದೆ. ಅದ್ರಾಗಿ ಮತ್ತೆ ಇಲ್ಲಪ್ಪ ಅನ್ನೋದಾದ್ರೆ ಅದ್ರ ಬಗ್ಗೆ ಅವ್ರ ಆಸಕ್ತಿ ತೋರಿಸಲಿಲ್ಲ ಸರ್ಕಾರ ಅಂದ್ರೆ 50 ಬ್ಯಾಕಪ್ ಸ್ಕೋರ್ ಆಸ್ ಇಟ್ ಈಸ್ ಇರುತ್ತೆ, 50 CETನೇ ಇರುವಂತ ಸಾಧ್ಯತೆಗಳಿವೆ. ಹಾಗಾಗಿ ನೀವೇನ್ ಮಾಡಿ, TET ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಸೊ ಬ್ಯಾಕಪ್ ಸ್ಕೋರ್ ಅಲ್ಲಿ TET ಕೂಡ ಕನ್ಸಿಡರ್ ಆಗುತ್ತೆ, ನೆನಪಿರ್ಲಿ. ಹಾಗಾಗಿ ನೀವು ಓದಿನ ಕಡೆ ಗಮನ ಕೊಡಿ, ಇದ್ರ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಮತ್ತೊಂದಪ್ಪ, ನಿನ್ನೆಯಿಂದ ಸ್ಟಾರ್ಟ್ ಆಗೈತ್ರಿ ಇದು ಒಳ ಮೀಸಲಾತಿ ವಿಧೇಯಕ ವಾಪಸ್, ರಾಜ್ಯ ಸರ್ಕಾರಕ್ಕೆ ಮುಖಭಂಗ, ನೇಮಕಾತಿಗಳು ಮತ್ತೆ ಡಿಲೇ ಆಗ್ತಾವ ಶಿಕ್ಷಕ. ಅದಕ್ಕೆ ನಾನು ನಿಮಗೆ ಬೆಸ್ಟ್ ಸಜೆಷನ್ ಕೊಡ್ತೀನಿ. ಏನಂದ್ರೆ ಯಾವತ್ತೂ ಕೂಡ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ಈ ವಿಡಿಯೋ ದಯವಿಟ್ಟು ನೋಡ್ಲಿಕ್ಕೆ ಹೋಗ್ಬೇಡಿ. ಯಾರೆಲ್ಲ ಪ್ರಾಪರ್ ಆಗಿ ನಾನು ಟೀಚರ್ ಆಗ್ಬೇಕು ಅನ್ನುವಂತ ಕನಸಿದೆ, ನೀವು ಅವು ಇವು ವಿಡಿಯೋ ನೋಡ್ಬೇಡಿ. ಪ್ರಾಪರ್ ಜೆನ್ಯೂನ್ ಆಗಿ ಮಾಹಿತಿ ಕೊಡ್ತಕ್ಕಂಥ ಒಂದು ಯಾವ್ದಾರ ಚಾನಲ್ ನೋಡ್ತಾ ಇರಿ, ಅಲ್ಲಿ ಧನಾತ್ಮಕ ವಿಚಾರಗಳು ಜಾಸ್ತಿ ಇರಬೇಕು. ಆ ರೀತಿ ಚಾನಲ್ ಅನ್ನ ನೋಡ್ತಾ ಹೋಗ್ರಿ. ಆ ನಿಟ್ಟಿನಲ್ಲಿ ನಾವಂತೂ ಡೆಫಿನೆಟ್ಲಿ ನಿಮಗೆ ಧನಾತ್ಮಕ ವಿಚಾರಗಳನ್ನೇ ಹಂಚ್ತೀವಿ ಮತ್ತು ಸಂಪನ್ಮೂಲ ವಿಡಿಯೋಗಳನ್ನೇ ಕೊಡ್ತೀವಿ ಅಂತಕ್ಕಂಥ ಭರವಸೆ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಶಿಕ್ಷಕನಾಗಿದ್ದೇನೆ ಅಂದ್ರೆ ಯಾವೆಲ್ಲ ತೊಂದರೆಗಳು, ಯಾವೆಲ್ಲ ಅಡೆತಡೆಗಳು ಬರ್ತಾವೆ, ಅವುಗಳನ್ನ ಹೇಗೆ ಬಗೆಹರಿಸ್ಕೋಬೇಕು, ಅದ್ರ ಅಂತಿಮವಾಗಿ ನಾವು ನೌಕರಿ ಪಡಿತೇವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಅನುಭವಗಳನ್ನ ನೈಜವಾಗಿ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ನಿಮಗೆ ನೀವು ನಮ್ಮ ಚಾನಲ್ ಅನ್ನ ಟ್ರಸ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ದೋಖ ಇಲ್ಲ. ಹಾಗಾಗಿ ಈ ವಿಧೇಯಕ ವಾಪಸ್ ಬರ್ಲಿ ಬಿಡಿ, ನಿಮ್ಗೆ ಯಾಕೆ, ಅದು ಸರ್ಕಾರಕ್ಕೆ ಸಂಬಂಧಿಸಿದ್ದು. ನೋಡಿ, ಯಾವುದೇ ಒಂದು ವಿಧೇಯಕನ್ನ ರಾಷ್ಟ್ರಪತಿಯವರು ಆಗಿರ್ಬೋದು, ಅಲ್ಲಿ ಕೇಂದ್ರದಲ್ಲಿ ನಮ್ಮ ಇದರಲ್ಲಿ ರಾಷ್ಟ್ರಪತಿ ಹಂಗೆ ಪ್ರತಿನಿಧಿಸುವವರು ನಮ್ಮ ರಾಜ್ಯಪಾಲರು, ಅವರು ಅದಕ್ಕೆ ಅಂಕಿತ ಹಾಕಿಲ್ಲ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿಲ್ಲ. ಒಳ್ಳೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸಂಶಯಿಸಿ ಕೇಳಿ ಕಳಿಸಿದಾರೆ ವಾಪಸ್ಸು.
ಇದಕ್ಕಿನ್ನೂ ಹೆಚ್ಚಿನದಾಗಿ ನನಗೆ ಮಾಹಿತಿ ಬೇಕು, ಇದನ್ನ ನಾವು ಅಂಕಿತ ಹಾಕಕ್ ಆಗ್ಲಿಲ್ಲ ನೀವು ಕಳಿಸಿರ್ತಕ್ಕಂಥದ್ದನ್ನ, ಸದ್ಯದ ಒಂದು ನೀವು ಒದಗಿಸಿರ್ತಕ್ಕಂಥ ಆಧಾರಗಳ ಮೇಲೆ ಅಂತ ವಾಪಸ್ ಕಳಿಸ್ಯಾರೆ. ಅದಕ್ಕೆ ಇವರು ಅವ್ರದೇ ಆಗಿರ್ತಕ್ಕಂಥ ತಜ್ಞರು ಇರ್ತಾರೆ, ಅದಕ್ಕೆ ಇವ್ರು ರಿಪ್ಲೈ ಮಾಡ್ತಾರೆ, ಅದಕ್ಕೆ ಅಂತಿಮ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಆಲ್ರೆಡಿ ಒಳ ಮೀಸಲಾತಿ ಅನ್ವಯನೇ ಮಾಡ್ತೀವಿ ಅಂತಕ್ಕಂಥದ್ದು ಅಂತಿಮ ಆಗ್ಬಿಟ್ಟತಿ. ಅದರ ಆಧಾರವಾಗಿನೇ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಯಾವುದು ನೀವು ನಾನು ಕ್ಯಾಟಗರಿಯಲ್ಲಿ ಆಗ್ತೀನಿ, ಮೀಸಲಾತಿಯಲ್ಲಿ ಆಗ್ತೀನಿ ಅನ್ನುವಂಥದ್ದು ಮೈಂಡಲ್ಲಿ ಇಟ್ಕೋಬೇಡಿ. GM ಅಲ್ಲಿ ಆಗ್ತೀನಿ ಅನ್ನುವಂಥದ್ದನ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಿಸುವಂತ ವಿಧೇಯಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಓದಿನ ಕಡೆ ತಲೆ ಕೆಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಅಲ್ಲಿಗೆ ಅದು ಮುಗೀತು ಅಂತ ಅನ್ಕೊಂಡಿದ್ದೇನೆ. HSTR ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾದ್ರೆ, ಯಾರೆಲ್ಲ ನಿರಾಶರಾಗಿದ್ದೀರಿ TETಯನ್ನ ನಾವು ಅರ್ಹತೆಯನ್ನು ಗಳಿಸೋದಕ್ಕೆ ಆಗಿಲ್ಲ ಅಂತಕ್ಕಂಥದ್ದನ್ನ ಇಟ್ಕೊಂಡು, ಅವರಿಗೆ HSTR ತುಂಬಾ ಅನುಕೂಲವಾಗ್ತಕ್ಕಂಥದ್ದು. ಸೊ ಅದಕ್ಕೆ PG ಅಗತ್ಯ ಈ ಸರಿ ಇರೋದಿಲ್ಲ. ನಾನು ಡೆಫಿನೆಟ್ಲಿ ಒಂದು 99% ಹೇಳ್ತೀನಿ, ಈ ಸರಿ PG ಇರೋಲ್ಲ. ಹಾಗೆ TET ಅಂತ ಅದಕ್ಕೆ ಇಲ್ವೇ ಇಲ್ಲ, ಯಾವತ್ತೂ ಕೂಡ TET ಇಲ್ಲ ಅದಕ್ಕೆ. ನೇರವಾಗಿ ನೀವು ಡಿಗ್ರಿ BEd ಅನ್ನ ಮಾಡ್ಕೊಂಡಿದ್ರೆ ಅದಕ್ಕೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಿಸಿರುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ನೋಡ್ಕೊಂಡ್ ಬನ್ನಿ. HSTR ನ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ, PSTR ಬಗ್ಗೆ ಸಂಪೂರ್ಣ ರೂಪರೇಷೆ ಕೊಟ್ಟಿದ್ದೀವಿ, ಹಾಗೂ GPSTR ಬಗ್ಗೆ ಸಂಪೂರ್ಣ ರೂಪರೇಷೆ ವಿಡಿಯೋಗಳನ್ನ 3 ಇದಾವೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡು ಬನ್ನಿ ಯಾರೆಲ್ಲ ನೋಡಿಲ್ಲ. ಸೊ ಅದಾದ್ಮೇಲೆ ಇವು ಕೂಡ HSTR ಆಗ್ತವೆ, ನೀವು ಅದಕ್ಕೆ ತಯಾರಿಯನ್ನು ನಡೆಸಿ ಅಂತ ಹೇಳ್ತಾ, ಮುಂದಿನದಾಗಿ ನಾವು PU ಕಾಲೇಜ್ ಬಗ್ಗೆನೂ ಕೂಡ ಕೆಲವೊಬ್ರು ಇರ್ತಾರೆ. ಯಾಕಂದ್ರೆ ಸ್ವಲ್ಪ ನಾವು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅಂತ, ಹಾಗಾಗಿ PU ಕಾಲೇಜ್ ನೇಮಕಾತಿ ಹೌದು 800 ಚಿಲ್ಡ್ರ ಸಮಥಿಂಗ್ 836 ಸಮಥಿಂಗ್ ಇದಾವು. ಡೆಫಿನೆಟ್ಲಿ ಈಗಾಗಲೇ ಇದನ್ನ ನಾವು ಏನು ಇದಕ್ಕೆ ಬರಿತಾ ಇದ್ವಲ್ಲ GPSTR ಎಕ್ಸಾಮ್ಸ್, ಅವಾಗ್ಲೇನೆ BC ನಾಗೇಶ್ ಅವರು ಇದಕ್ಕೆ ಅನುಮತಿ ಆರ್ಥಿಕ ಇಲಾಖೆಯಿಂದ ಸಿಕ್ಕಿದೆ ಅಂತ ಹೇಳಿದ್ರು ಅವರು ಒಂದ್ಸರಿ. ಏನಂದ್ರೆ 800 ಚಿಲ್ಡ್ರನ್ ನಾವು ಕಾಲ್ಫರ್ಮ್ ಮಾಡ್ಕೋತೀವಿ PU ಕಾಲೇಜ್ ಲೆಕ್ಚರ್ ಅಂತ. ಅವಾಗಿಂದ ಇವಾಗಿನವರೆಗೂ ಅವೇ ಇದಾವೆ ಫಸ್ಟ್ ಅಂದ್ರೆ ಅವುಗಳು ಆಗ್ತವೆ. ಆಲ್ರೆಡಿ ನಿಮಗೆ ಅದು ಗಮನಕ್ಕಿರಲಿ, 100ಕ್ಕೆ 100ರಷ್ಟು ಅವು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿದ್ದಾವೆ. ಸದ್ಯದಲ್ಲೇ ಇವು ಕೂಡ ಏಪ್ರಿಲ್ ಅಷ್ಟೊತ್ತಿಗೆ ನೇಮಕಾತಿ. ಎಲ್ಲವೂ ಕೂಡ ಈ ಒಂದು ಕಾನೂನಿನ ಅಡೆತಡೆಗೆ ಒಳಪಟ್ಟೆ ತಡೆಯಾಗಿರೋದು. ಅದು ಬಗೆಹರಿದ ತಕ್ಷಣವೇ ಸಂಪೂರ್ಣವಾಗಿ GPSTR, HSTR, PSTR, PU ಕಾಲೇಜು ಎಲ್ಲಾ ನೇಮಕಾತಿಗಳು ಆಗ್ತವೆ. ಇನ್ನೊಂದು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ವಸತಿ ಶಾಲೆಗಳು ಅದು ಕೂಡ ಆಗೋದಿದೆ. ಸೊ ಹಾಗಾಗಿ ಸಾಲು ನೇಮಕಾತಿ ಇವೆ, ಆದ್ರೆ ನಾವು ಆ ನಿಟ್ಟಿನಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾಗಿ ನೀವು ಅಭ್ಯಾಸದಲ್ಲಿ ನಿರಂತರವಾಗಿರ್ರಿ ಅಂತ ಹೇಳ್ತಾ, PU ಕಾಲೇಜ್ ನೇಮಕಾತಿಯೂ ಕೂಡ ಆಗುತ್ತೆ ಅಂತ ಭರವಸೆ ಕೊಡ್ತಾ, ನಾನು ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಹಲವು ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗೆ ನಮ್ಮ ಒಂದು ಸಹಕಾರ ಕಲಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಒಂದು ನೇಮಕಾತಿಗೆ ಸಂಬಂಧಿಸಿರುವಂತೆ ದಿ ಬೆಸ್ಟ್ ವಿಡಿಯೋಗಳನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಮ ಸಹಕಾರ ಕಲಿಕೆ ಚಾನಲ್ ನಲ್ಲಿ ನಮ್ಮ ಗೆಳೆಯರ ಬಳಗ ಇದೆ, ಎಲ್ಲರೂ ಕೂಡ ಟೀಚರ್ ಆಗಿ ಅಪಾಯಿಂಟ್ ಆಗಿರೋರೆ. ಒಬ್ಬೊಬ್ರು ಒಂದೊಂದು ಅವರವರ ಅನುಭವಕ್ಕೆ ಅವರವರ ಒಂದು ನಾಲೆಡ್ಜ್ ತಕ್ಕಂಗೆ ವಿಡಿಯೋಗಳನ್ನ ಕೊಡ್ತಾ ಹೋಗ್ತಾರೆ. ಅವುಗಳನ್ನ ನೀವು ವೀಕ್ಷಣೆ ಮಾಡಿ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ, GPSTRಗೆ ಇದೇ ತಿಂಗಳು 17ನೇ ತಾರೀಕಿಗೆ ಟಾಪ್ ಎಕ್ಸಾಮ್ಸ್ ರವರ ಒಂದು ನೇಮಕಾತಿ GPSTRಗೆ ಸಂಬಂಧಿಸಿರುವಂತೆ ಪುಸ್ತಕ ಬಿಡುಗಡೆ ಇದೆ. ಯಾವುದು ಅಂದ್ರೆ ಇದು ಪತ್ರಿಕೆ 2ಕ್ಕೆ ಸಂಬಂಧಿಸಿರುವಂತಹ ಪುಸ್ತಕ. ಇದು ಬಹಳ ವಿಭಿನ್ನವಾಗಿರ್ತಕ್ಕಂಥ ಪುಸ್ತಕ. ಯಾಕಂದ್ರೆ ಇದರಲ್ಲಿ 20 ಪ್ರಾಕ್ಟೀಸ್ ಟೆಸ್ಟ್ಗಳಿವೆ. ಹಾಗೆ 2015ರಿಂದ 22ವರೆಗೆ ನಡೆದಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ವಿವರಣಾತ್ಮಕವಾಗಿರ್ತಕ್ಕಂಥ ಉತ್ತರವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಕೃತಿ ಆಗ್ಲಿದೆ. ಇದನ್ನ ನೀವು ಪಡ್ಕೊಂಡು ಇದರ ಸದುಪಯೋಗ ಪಡ್ಕೊಳ್ಳಿ. ಸಮಾಜ ವಿಜ್ಞಾನದ 2ನೇ ಪತ್ರಿಕೆ ಯಾರೆಲ್ಲ ಓದ್ತಾ ಇದ್ರಿ ಅವರು, ಇದು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಒಂದು ಪುಟಗಳನ್ನು ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ಇವೆಲ್ಲ ಸ್ಯಾಂಪಲ್ ಪುಟಗಳಿವು, ಯೂಸ್ ಮಾಡ್ಕೊಂಡು ನೋಡ್ಕೋಬಹುದು ನೀವು. 17ನೇ ತಾರೀಕಿಗೆ ಇದು ಬರಲಿದೆ. 17ಕ್ಕೆ ಎಲ್ಲಾ ಮಾರುಕಟ್ಟೆಗೂ ಇರುತ್ತೆ. ಒಂದ್ ವೇಳೆ ಆ ಮಾರುಕಟ್ಟೆ ಲಭ್ಯವಾಗಿಲ್ಲ ಅಂದ್ರೆ ಈ ನಂಬರಿಗೆ ಕಾಲ್ ಮಾಡೋದು ಬೇಡ, ಬರೀ ಮೆಸೇಜ್ ಮಾಡ್ರಿ. ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ಹಾಕಿದ್ರೆ ಸಾಕು, ಅವ್ರು ನಿಮಗೆ ಡೆಫಿನೆಟ್ಲಿ ಬುಕ್ ಅನ್ನ ಕಳಿಸ್ಕೊಡ್ತಾರೆ. ಇಲ್ಲಿ ಗಮನಿಸಿ, ಇಲ್ಲಿ ವಿದೇಶಿ ಮತ್ತು ದೇಶೀಯ ಒಂದು ಪ್ರಮುಖ ಸಮಾಜಶಾಸ್ತ್ರಜ್ಞರ ಬಗ್ಗೆ ಎಷ್ಟು ಚೆನ್ನಾಗಿ ಇಲ್ಲಿ ಅರ್ಥೈಸಲಾಗಿದೆ ಅಂತಕ್ಕಂಥದ್ದು. ಈ ಒಂದು ಶಾಂಪಲ್ ಪುಟವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ಕೃತಿ ಎಷ್ಟು ವಿಭಿನ್ನವಾಗಿರ್ಬೋದು ಅಂತ. ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್, ಗುರ್ರೆ, ಶ್ರೀನಿವಾಸನ್, ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಕರ್ವೆ, ಇವರೆಲ್ಲರ ಬಗ್ಗೆ ಅವರ ಕೊಡುಗೆ ಏನು, ಅವರ ಕೃತಿ ಏನು, ಅವರನ್ನ ಏನಂತ ಕರೀತಾರೆ, ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಅವರ ಸಿದ್ಧಾಂತ, ಅವ್ರ ಎಲ್ಲಾ ವಿಚಾರಗಳನ್ನ ಒಂದೊಂದು ಲೈನಲ್ಲಿ ಅರ್ಥೈಸಲಾಗಿದೆ. ಹಾಗಾಗಿ ಇದು ಬಹಳ ವಿಭಿನ್ನವಾಗಿರ್ತಕ್ಕಂಥ ಕೃತಿ ಆಗಲಿದೆ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮ ವಿಡಿಯೋನ ವೀಕ್ಷಿಸಿದ್ರೆ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಗಳು, ತರಗತಿಗಳು ಕೂಡ ಬರಲಿದ್ದೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಟಾಟಾ, ಟೇಕ್ ಕೇರ್, ಬಾಯ್, ಶುಭ ದಿನ.